ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆಯ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸೇನೆ ಯೂಟ್ಯೂಬ್ಗೆ ಮತ್ತೊಂದು ಸಂಚಿಕೆನ ತರೋದಕ್ಕೆ ಇವತ್ತು ಬಹಳ ನನಗೆ ಹರ್ಷ ಆಗ್ತಾ ಇದೆ. ಅದೇನೆಂದರೆ ಅಣ್ಣವ್ರಿಗೆ ಸಂಬಂಧಪಟ್ಟಂಥ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಹೋರಾಟಗಾರರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಸ್ಥಾಪನೆ ಮಾಡಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಮತ್ತು ಖ್ಯಾತ ನಿರ್ಮಾಪಕರು. ಅವರು 72 ವಸಂತಗಳನ್ನು ಪೂರೈಸಿ ನಮ್ಮ ಕರ್ನಾಟಕದ ಜನತೆ ಮುಂದೆ 72ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಾರಾ ಗೋವಿಂದ್ ಅವರ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಇವ್ರ ವಿಚಾರವಾಗಿ ಹೇಳಬೇಕಂದ್ರೆ, ನಾನು ಸಣ್ಣವನೇ. ನಾವೆಲ್ಲರೂ ಸಣ್ಣ ವಯಸ್ಸಿರಬೇಕಾದ್ರೆ ಅಣ್ಣವ್ರನ್ನ ಬಹಳ ಹತ್ತಿರದಿಂದ ನೋಡಿದಂಥವರು ಸಾರಾ ಗೋವಿಂದ್ ಅವರು. ಸಾರಾ ಗೋವಿಂದ್ ಅವರು ಸಾಲಿಗ್ರಾಮದಿಂದ ಬಂದಂಥ ಒಬ್ಬ ಅಪ್ರತಿಮ ಕನ್ನಡ ಪರ ಹೋರಾಟಗಾರರು ಅನ್ನೋದಕ್ಕಿಂತ ಮಿಗಿಲಾಗಿ ಅಣ್ಣವರ ಪರಮ ಆಪ್ತರು. ಅವರಿಗೆ ನಾವೆಲ್ಲರೂ ಸೇರಿ ಅಭಿನಂದನಾ ಸಮಾರಂಭ ಅನ್ನೋಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಅಣ್ಣವರ ಅಭಿಮಾನಿಗಳು, ಸಾಹಿತಿಗಳನ್ನು ಒಳಗೊಂಡ ಒಂದು ತಂಡ CK ರಾಮೇಗೌಡರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭವನ್ನು ಒಂದು ಗ್ರಂಥದ ರೂಪದಲ್ಲಿ ತಂದು ಮತ್ತು ಇಡೀ ದಿನ ಒಂದು ಕಾರ್ಯಕ್ರಮ 24ನೇ ತಾರೀಕು ಜನವರಿ ಆ ದಿನ ಶುಕ್ರವಾರ ಲಾಲ್ಬಾಗ್ ಪಶ್ಚಿಮ ದ್ವಾರದಿಂದ ರವೀಂದ್ರ ಕಲಾಕ್ಷೇತ್ರದವರೆಗೂ ಭವ್ಯ ಮೆರವಣಿಗೆ, 100 ಕಲಾ ತಂಡದ ಸದಸ್ಯರೊಂದಿಗೆ, ಸಾವಿರಾರು ಕನ್ನಡ ಕಾರ್ಯಕರ್ತರು, ಎಲ್ಲ ಅಭಿಮಾನಿಗಳು ಸಾರಾ ಗೋವಿಂದ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಸಾರಾ ಗೋವಿಂದ್ ಅವರನ್ನು ಸಾರೋಟದಲ್ಲಿ ಕೂರಿಸಿಕೊಂಡು ಕನ್ನಡದ ನುಡಿ ಹಬ್ಬದಂತೆ ಈ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲು ಮತ್ತು ಅದನ್ನು ಯಶಸ್ವಿಯಾಗಿ ನೆರವೇರಿಸಲು ಎಲ್ಲರೂ ಸಕಲ ಸಿದ್ಧತೆ ಮಾಡ್ಕೊತಾವ್ರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇನೆ ಕೂಡ ಸಕಲ ಸಿದ್ಧತೆ ಮಾಡ್ಕೊತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಣ್ಣವರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ಸಾರಾ ಗೋವಿಂದ್ ಅವರ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಅವರ ಒಂದು ಅಭಿನಂದನಾ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು. ನಿಮಗೆ ಗೊತ್ತಿದೆ, ಸಾರಾ ಗೋವಿಂದ್ ಅವರು ಹುಟ್ಟು ಹೋರಾಟಗಾರರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಾಂತರ 100 ಹೋರಾಟ ಮಾಡಿದ್ದಾರೆ. ಇವತ್ತೇನಾದ್ರು ಕರ್ನಾಟಕದಲ್ಲಿ ಹೋರಾಟಗಳು, ಸಂಘಟನೆಗಳು ಕನ್ನಡದ ವಿಚಾರವಾಗಿ ಮುಟ್ಕೊಂಡಿದೆ ಅಂದರೆ ಅದು ಮೂಲ ಬೀಜವೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನು ಮುನ್ನಡೆಸಿದಂಥವರು CVL ಶಾಸ್ತ್ರಿ, ಟಿ ವೆಂಕಟೇಶ್ ಮತ್ತು ಸಾರಾ ಗೋವಿಂದ್, ಹಾಗೆ ಮೈಸೂರಿನ ರಾಮೇಗೌಡರು. ಇವರೆಲ್ಲರ ಮುಖಾಂತರ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂದರೆ ಒಂದು ಗರ್ಜನೆ ಹಾಕಿದ್ರೆ ಇಡೀ ಕರ್ನಾಟಕವೇ ಒಂದು ನಿಶಬ್ದವಾಗೋದು, ಒಳ್ಳೆ ರೀತಿಯಲ್ಲೇ ಗರ್ಜನೆ ಆಗ್ತಾ ಇತ್ತು. ಅದು ಅಭಿಮಾನಿಗಳ ಒಂದು ತಾಕತ್ತು. ಅಂತ ಒಂದು ಸಂಘವನ್ನು ಸುಮಾರು 9,000ಕ್ಕೂ ಹೆಚ್ಚು ಸಂಘಟನೆಗಳು ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಯಾವೊಬ್ಬ ನಟನ ಹೆಸರಲ್ಲೂ ಕೂಡ 9,000 ಸಂಘಟನೆಗಳಿರಲಿಲ್ಲ, ಇದ್ದಂಥ ಇತಿಹಾಸ ಕೂಡ ಇರಲಿಲ್ಲ. ಅದನ್ನು ಸಾಧನೆ ಮಾಡಿ ತೋರಿಸ್ತವರು ಸಾರಾ ಗೋವಿಂದ್ ಅವರು. ಹಾಗಾಗಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ 100 ಹೋರಾಟ ಮಾಡಿದ್ದೀವಿ. ಯಶಸ್ವಿ ಆಗಿದೆಯೋ ಇಲ್ವೋ, ಆದರೆ ಇತಿಹಾಸನೇ ಹೇಳುವಂಥ ಒಂದು ದೊಡ್ಡ ಹೋರಾಟ. ರೈಲ್ವೆ ಮತ್ತು ಉಕ್ಕು ಕಾರ್ಖಾನೆ ಯಲಹಂಕನಲ್ಲಿ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಕೆಲಸ ಕೊಡ್ತಾ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ರೈಲ್ವೆ ಸ್ಟೇಷನ್, ಬೆಂಗಳೂರು ನಗರ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಯಲಹಂಕದ ಆ ಕಾರ್ಖಾನೆವರೆಗೂ ಅಭಿಮಾನಿಗಳಿದ್ರು, ಅಂದರೆ ಜನ ಇದ್ರು. ಆ ಒಂದು ತಾಕತ್ತು ಅಭಿಮಾನಿ ಸಂಘಕ್ಕಿತ್ತು. ಅಂತ ಒಂದು ಸಂಘವನ್ನು ನೇತೃತ್ವ ವಹಿಸಿದವರು ನಮ್ಮ ಸಾರಾ ಗೋವಿಂದ್ ಅವರು. ಸಾರಾ ಗೋವಿಂದ್ ಅವರ ವಿಚಾರವಾಗಿ ಇವಾಗ ಒಂದು ಸಣ್ಣ ವಿಚಾರ ಮಾತ್ರ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಸಹ ಈ 24ಕ್ಕೆ ಬಂದು ಅವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರಿಗೆ ಅಭಿನಂದಿಸೋಣ. ಯಾಕಂದರೆ ಕೆಚ್ಚೆದೆಯ ಕನ್ನಡದ ಹೋರಾಟಗಾರ, ಅದಕ್ಕಿಂತ ಮಿಗಿಲಾಗಿ ಅಣ್ಣವರ ಆಪ್ತ ಅಭಿಮಾನಿ ಮತ್ತು
ಮತ್ತು ನಮ್ಮೆಲ್ಲ ಸಂಘಟನೆಗಳನ್ನು ಒಂದು ಮಾಡಿಸಿದಂಥ ಕನ್ನಡದ ದೈತ್ಯ ಶಕ್ತಿ ಸಾರಾ ಗೋವಿಂದ್ ಅವರು. ಅವ್ರನ್ನ ಅಭಿನಂದಿಸೋದಕ್ಕೆ ನಾವೆಲ್ಲರೂ ಕೂಡ ಸಕಲ ಸಿದ್ಧತೆ ಮಾಡ್ಕೊತ ಇದ್ದೀವಿ. ನೀವೆಲ್ಲರೂ ಸಹ ಅವತ್ತಿನ ದಿನ ಲಾಲ್ಬಾಗ್ ಹತ್ರ ಬಂದರೆ ಮೆರವಣಿಗೆ ಮುಖಾಂತರ ಕಲಾಕ್ಷೇತ್ರಕ್ಕೆ ಬರೋಣ. ಕಲಾಕ್ಷೇತ್ರದಲ್ಲಿ ಇಡೀ ದಿನ ಕಾರ್ಯಕ್ರಮ ಇರುತ್ತೆ. ಸಾರಾ ಗೋವಿಂದ್ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸೋಣ ಅಂತ ಕೇಳಿಕೊಂಡು ನನ್ನ ಇವತ್ತಿನ ಈ ಡಾಕ್ಟರ್ ರಾಜ್ಕುಮಾರ್ ಸೇನೆ ಯೂಟ್ಯೂಬ್ನ 2 ಮಾತನ್ನ ಮಾತಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದನ್ನ ಎಲ್ಲ ಕಡೆ ತಾವು ಹಂಚಿಕೆ ಮಾಡ್ಕೊಳ್ಳಿ ಮತ್ತು ಎಲ್ಲ ಕಡೆ ತಲುಪಿಸೋಂಥ ಪ್ರಯತ್ನ ಪಡಿ. ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣದ ಮುಂದೆ ಬೇರೆ ಯಾವುದು ಕೂಡ ಇಲ್ಲ. ಹಾಗಾಗಿ ಯಾವುದೇ ಒಂದು ಹೋರಾಟಗಳಲ್ಲೂ ಮುಂದೆ ಇರ್ತಕ್ಕಂಥ ಸಾರಾ ಗೋವಿಂದ್ ಅಂತ ಅವರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು. ನಾವೆಲ್ಲರೂ ಹೋಗಿ ಒಂದು ಅಭಿನಂದಿಸೋಣ. ತಾವೆಲ್ಲರೂ ದಯವಿಟ್ಟು ಬರಬೇಕಂತ ಈ ಮುಖಾಂತರ ನಾನು ಹೇಳಿ ನನ್ನ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಿರಿಗನ್ನಡಂಗೆಲ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್.